ಫೋನ್ ಮಾಡಿದ ತಕ್ಷಣ. ಆ ಥರ ದುಸ್ಥಿತಿ ಯಾರಿಗೂ ಬರೋದು ಬೇಡ. ನೋಡ್ಬೇಕಾದ್ರೆ ಯಾವ ಮೊಬೈಲಿಗೂ ಏನೇ ಒಂದು OTP ಬಂದವ್ರು ಯಾವುದೇ ಕಾರಣಕ್ಕೂ ನೀವು ಅದನ್ನ ಹೇಳೋದಾಗ್ಲಿ ಯಾರಿಗೂ ಹೇಳೋದಾಗ್ಲಿ ಮಾಡೋದು ಬೇಡ. ಏನಾರು ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ನೀವು ಮೊಬೈಲ್ ಆಫ್ ಮಾಡ್ಕೊಂಡಿದ್ರೆ ಅಲ್ಲೇ OTP ಬರುತ್ತೆ, ಅದು ಅಲ್ಲ ಆಗ್ತಿರ ಕ್ಲೋಸ್. ಮತ್ತೆ ಇನ್ ಯಾರೇ OTP ಕೇಳೋಂಥದ್ದು ಹೇಳೋಂಥ ಅವಶ್ಯಕತೆನೇ ಇರಲ್ಲ. ಒಂದು ತಿಳ್ಕೊಳ್ಳಿ, ನೀವು ಯಾವುದನ್ನು ಕೂಡ ಕ್ಲಿಕ್ ಮಾಡಬಾರ್ದು. ಯಾವುದೇ ಲಿಂಕ್ ಬಂದರೂ ಅದನ್ನ ಕ್ಲಿಕ್ ಮಾಡಬಾರ್ದು. ಯಾರೇ OTP ಕೇಳಿದ್ರು ಹೇಳ್ಬಾರ್ದು. ನಿಮ್ಮ ಮಗನ ಥರ ಮಾತಾಡಿದ್ರು ಹೇಳ್ಬಾರ್ದು. ಯಾರಿಗೂ ಕೂಡ ಹೇಳಕ್ ಹೋಗ್ಬಾರ್ದು ಅಷ್ಟೇ. OTP ಸಮಸ್ಯೆ ಬೇಡ, ನಾವು ಹೇಳೋದಿಲ್ಲ ಅಂತ ಇವತ್ತೇ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅವ್ರು ಏನೇ ಕೋಟಿ ಕೊಡ್ತೀನಿ ಅಂದ್ರೂ ನಾವು OTP ಹೇಳೋದಿಲ್ಲ ಅನ್ನೋದು ಡಿಸೈಡ್ ಮಾಡ್ಕೊಂಡ್ರೆ ಈ ಮೋಸ ಹೋಗೋಂಥದ್ದೇ ತಪ್ಪು ಹೋಗ್ಬಿಡುತ್ತೆ. ಇದುವರೆಗೂ ವಿಸ್ತಾರವಾಗಿ ಹೇಳಿದಂಥ ಪ್ರಭುಸ್ವಾಮಿ ಮತ್ತು ಭರತ್ ಅವರಿಗೆ ನಮ್ಮ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಹಾಗೆ ತಾವೆಲ್ಲ ಬಂದಿದ್ದೀರಾ. ಏನ್ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು? ಅದರಿಂದ ಬಹಳ ಕೇರ್ಫುಲ್ ಆಗಿರಿ. ಡಿಜಿಟಲ್ ಅರೆಸ್ಟ್ ಬಗ್ಗೆ ಯಾರು